ನನಗೆ ಈ ವಾತಾವರಣ ಅಡ್ಜಸ್ಟ್ ಆಗ್ತಾ ಇಲ್ಲ, ಕೆಲಸ ಅಡ್ಜಸ್ಟ್ ಆಗ್ತಾ ಇಲ್ಲ, ನನ್ನ ಈಗೋ ಗರ್ಟಾಗ್ತಾ ಇದೆ ಅನ್ನುವಂಥ ಸಮಸ್ಯೆಗಳು ಶನಿಯಿಂದ ಉಂಟಾಗ್ತದೆ. ಈ ಮಾರ್ಕೆಟಿಂಗ್ ಅಲ್ಲಿರುವಂತವ್ರು, CA, ಅಕೌಂಟೆಂಟ್, ನಿಮ್ಮೆಲ್ಲರಿಗೂ ಕೂಡ ಮೇವರೆಗೂ ಟೈಮ್ ಚೆನ್ನಾಗಿಲ್ಲ. ಮಿಥುನ ರಾಶಿ, ಮಿಥುನ ರಾಶಿಯ ಯುಗಾದಿ ಫಲಗಳು ಹೇಗಿದೆ? ಯುಗಾದಿ ಫಲಗಳು ಅಂತ ಬಂದ್ರೆ ನೋಡಿ, ದಶಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಶನಿ, ಜನ್ಮದಲ್ಲಿ ಸಂಚಾರ ಮಾಡ್ತಾ ಇರುವಂತ ಗುರು, ಓವರ್ ಸ್ಟ್ರೆಸ್, ಓವರ್ ಕಾನ್ಫಿಡೆನ್ಸ್ ಇಂದ ಒಂದಷ್ಟು ಕೆಲಸ ಕಾರ್ಯಗಳ ಹಾನಿ. ಎಷ್ಟೇ ಪ್ರಾಮಾಣಿಕವಾಗಿ, ಎಷ್ಟೇ ಆಕ್ಟಿವ್ ಆಗಿ, ಎಷ್ಟೇ ಎಲ್ಲ ರೀತಿಯ ಅನುಕೂಲ ಆಗುವಂತಹ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೇನೆ, ಬೇರೆಯವ್ರು ಮಾಡಕ್ ಆಗದೇ ಇರುವಂತ ಕೆಲಸಗಳನ್ನು ಕೂಡ ನಾನು ಮಾಡ್ಕೊಂಡು ಬಂದಿದ್ದೀನಿ ಅಂದ್ರೂ ಕೂಡ ನಿಮಗೆ ಸ್ಯಾಲ್ರಿ ಹೈಕ್ ಆಗದೆ ಇರುವಂಥದ್ದು, ಅಥವಾ ನಿಮ್ಮ ಟ್ಯಾಲೆಂಟ್ನ ಗುರುತಿಸ್ದೇ ಇರುವಂಥದ್ದು, ಅಥವಾ ನಿಮ್ಮ ಟ್ಯಾಲೆಂಟ್ನ ಬೇರೆಯವ್ರು ಬಂಡವಾಳ ಮಾಡ್ಕೊಂಡಿರುವಂಥದ್ದು, ನಿಮ್ಮ ಟ್ಯಾಲೆಂಟ್ನ ನಿಮ್ಮ ಸುತ್ತ ಇರುವಂಥವ್ರು, ನಿಮ್ಮ ಸ್ನೇಹಿತರೆ ಉಪಯೋಗ ಮಾಡ್ಕೊಂಡಿರುವಂಥದ್ದು ಇರ್ತದೆ. ಎಷ್ಟೋ ಬಾರಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು, ನಿಮ್ಮ ಕೋಪಗಳು ಕೂಡ ನಿಮಗೆ ಮುಳುಗಾಗಿರುವಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಈ ಮಾರ್ಕೆಟಿಂಗ್ ಅಲ್ಲಿರುವಂಥವ್ರು, ಮಾತನ್ನೇ ಬಂಡವಾಳ ಮಾಡ್ಕೊಂಡಿರುವಂಥದ್ದು, ಜ್ಯೋತಿಷಿಗಳು, ವಾಸ್ತು ತಜ್ಞರು, CA, ಅಕೌಂಟೆಂಟ್, ಸಾಫ್ಟ್ವೇರಲ್ಲಿ ಕೆಲಸ ಮಾಡುವಂಥವ್ರು, ಸ್ಕಿಲ್ ಅಂದರೆ ಒಬ್ಬ ಮನುಷ್ಯನ ಸ್ಕಿಲ್ಲನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಮೋಟಿವೇಶನ್ ಸ್ಪೀಕರ್ಸ್ಗಳಾಗಿ ಇರ್ಬೋದು, ಪ್ರವಚನಕಾರರು ಇರ್ಬೋದು, ಈ ರೀತಿ ಬುಧನಿಗೆ ಸಂಬಂಧಪಟ್ಟಂಥವ್ರು ಯಾರೆಲ್ಲ ಇದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಮೇವರೆಗೂ ಟೈಮ್ ಚೆನ್ನಾಗಿಲ್ಲ, ಮೇವರೆಗೂ ಸ್ವಲ್ಪ ಟೆನ್ಷನ್. ಆದರೆ ಆಫ್ಟರ್ ಮೇ ಇದೆಯಲ್ಲ, ಫೈನಾನ್ಷಿಯಲ್ ಕಳೆದ 2 ವರ್ಷಗಳಿಂದ ಅನುಭವಿಸಿರುವಂಥ ಎಲ್ಲ ಸಮಸ್ಯೆಗಳು ಕೂಡ ನಿಮಗೆ ನಿವಾರಣೆ ಆಗ್ತದೆ. ಹಂಸಯೋಗ, ಧನಯೋಗದಲ್ಲಿ 2ನೇ ಮನೆಯಲ್ಲಿ ಗುರು, 2ನೇ ಮನೆಯಲ್ಲಿ ಕೂತ್ಕೊಂಡಾಗ ಸಪ್ತಮಾಧಿಪತಿ ಧನಸ್ಥಾನದಲ್ಲಿ ಕೂತ್ಕೊಂಡಾಗ ಮದುವೆ ಪ್ರಯತ್ನಗಳಾಗ್ತದೆ. ಸಪ್ತಮಾಧಿಪತಿ 2ನೇ ಮನೆಯಲ್ಲಿ ಕೂತ್ಕೊಂಡಾಗ ಮನೆಗೆ ಒಂದು ಸಂತಾನ ಪ್ರಾಪ್ತಿಯಾಗುವಂಥ ಯೋಗ ಇರ್ತದೆ. ಸಪ್ತಮಾಧಿಪತಿ ಧನಸ್ಥಾನದಲ್ಲಿ ಕೂತ್ಕೊಂಡಾಗ ಪಾಲುದಾರಿಕೆಯಲ್ಲಿ ವ್ಯವಹಾರಗಳು ಚೆನ್ನಾಗಾಗ್ತದೆ. ದಶಮಾಧಿಪತಿಯಾದ ಗುರು 2ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರೆ ಉದ್ಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿ, ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಪ್ರಮೋಷನ್ ಸಿಗುವಂಥದ್ದು, ಹೊಸ ಕೆಲಸ ಹುಡುಕ್ತಾ ಇದ್ರೆ ಆ ಕೆಲಸ ಸಿಗುವಂಥದ್ದು, ಯಾವುದೋ ಇನ್ವೆಸ್ಟ್ಮೆಂಟ್ ಸಕ್ಸಸ್ ಆಗುವಂಥದ್ದು, ಹೊಸ ವೆಂಚರ್ಗಳು ಯಶಸ್ಸು ಉಂಟಾಗುವಂಥ ಯೋಗ ನಿಮಗೆ ಪ್ರಾಪ್ತಿ ಆಗುತ್ತೆ. ಆದರೆ ಸೇಮ್ ಟೈಮಲ್ಲಿ ಶನಿ ದಶಮ ಭಾವದಲ್ಲಿ ಕೂತ್ಕೊಂಡಿರೋದ್ರಿಂದ ನೀವು ಎಲ್ಲೇ ಪ್ರಮೋಷನ್ ತಗೊಳ್ಳಿ, ಎಲ್ಲೇ ಕೆಲಸ ಮಾಡ್ತೀರಿ, ಕಾಲೆಳೆಯೋರಂತೂ ಇರ್ತಾರೆ. ಮತ್ತೆ ಅಯ್ಯೋ ನನಗೆ ಈ ವಾತಾವರಣ ಅಡ್ಜಸ್ಟ್ ಆಗ್ತಾ ಇಲ್ಲ, ಕೆಲಸ ಅಡ್ಜಸ್ಟ್ ಆಗ್ತಾ ಇಲ್ಲ, ಸಂಬಳ ಇದ್ರೂ ನನ್ನ ಈಗೋ ಗರ್ಟಾಗ್ತಾ ಇದೆ ಅನ್ನುವಂಥ ಸಮಸ್ಯೆಗಳು ಶನಿಯಿಂದ ಉಂಟಾಗ್ತದೆ. ಅದರಿಂದ ನೀವೇನು ಮಾಡಬೇಕು ಅಂತಂದರೆ, ತಲೆ ಕೆಡಿಸ್ಕೊಬಿಡಿ. ನನಗೆ ಸಂಬಳ ಬರ್ತಾ ಇದೆ, ನಾನೊಂದಷ್ಟು ಸೇವಿಂಗ್ಸ್ ಮಾಡ್ತಾ ಇದ್ದೀನಿ, ನಂದು ಮಂತ್ಲಿ ಕಮಿಟ್ಮೆಂಟ್ ಆಗ್ತಾ ಇದೆ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ ಅಂತೇಳಿ ತಾಳ್ಮೆಯಿಂದ ವರ್ತನೆಯನ್ನು ಮಾಡುವಂಥದ್ದು ಕಲೀರಿ. ಜೊತೆಗೆ ನಾನು ಕರೆಕ್ಟಾಗಿದ್ದೀನಿ, ಇಲ್ಲಿರೋ ಇಷ್ಟು ಜನ ನನ್ನ ವಿಷಯವನ್ನು ತೆಗೆದುಕೊಳ್ಳಿ, ನನ್ನ ಟ್ಯಾಲೆಂಟನ್ನು ತಗೊಳ್ಳಿ, ನನ್ನ ಕೆಲಸ ಕಾರ್ಯಗಳನ್ನು ತಗೊಳ್ಳಿ ಇವರು ಅನ್ನುವಂಥದ್ದನ್ನು ಬಿಟ್ಟು, ನನ್ನ ಮಾತನ್ನು ಕೇಳಲಿ ಅನ್ನೋದನ್ನು ಬಿಟ್ಟು ಅವ್ರ ಮಾತುಗಳನ್ನು ನೀವು ಕೇಳಲಿಕ್ಕೆ ಪ್ರಾರಂಭ ಮಾಡಿ. ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀವು ಮಾಡಬೇಕಾಗಿರುವಂಥದ್ದೇನು ವಿಶೇಷವಾಗಿ, ಪ್ರತಿ ಶನಿವಾರ ವರ್ಷ ಪೂರ್ತಿ ಪ್ರತಿ ಶನಿವಾರದ ದಿನ ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿ, ತುಳಸಿಯನ್ನು ಅರ್ಪಣೆ ಮಾಡಿಬಿಟ್ಟು ನವಗ್ರಹಗಳಿಗೆ 9 ಪ್ರದಕ್ಷಿಣ ನಮಸ್ಕಾರವನ್ನು ಮಾಡ್ತಾ ಬನ್ನಿ. ವರ್ಷ ಪೂರ್ತಿ ಪ್ರತಿ ಶನಿವಾರ ತಪ್ಪಿಸ್ತೆ. ಅನುಕೂಲ ಆದರೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಲಿಕ್ಕಿಂತ ಮುಂಚೆ ಅರಳಿ ವೃಕ್ಷ ಪ್ರದಕ್ಷಿಣೆಯನ್ನು ಕೂಡ ಮಾಡಿ. ಇದರಿಂದ ಅತ್ಯಂತ ಯಶಸ್ಸು ಪ್ರಾಪ್ತಿ ಆಗ್ತದೆ. ಓವರ್ ಆಲ್ ಈ ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂದರೆ 50-50, ಅಂದರೆ ಮೇವರೆಗೂ ಚೆನ್ನಾಗಿಲ್ಲ, ಆಫ್ಟರ್ ಮೇ ಜೀವನದ 50% ಅಭಿವೃದ್ಧಿಗಳು ಪ್ರಾರಂಭ ಆಗ್ತದೆ, ವ್ಯಾವಹಾರಿಕವಾದ ಅನುಕೂಲಗಳಾಗ್ತದೆ. ಅದರಿಂದ ಗೋಚಾರ ಫಲ ಅನ್ನುವಂತಹ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ದಶಾಭುಕ್ತಿ ಯಾವ್ದು ನಡೀತಾ ಇದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಇದೆ. ದಶಾಭುಕ್ತಿಗಳು ಚೆನ್ನಾಗಿದ್ದಾಗ, ಗೋಚಾರವು ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಅತ್ಯಂತ ಯಶಸ್ಸು ನಿಮಗೆ ಪ್ರಾಪ್ತಿ ಆಗ್ತದೆ. ಅದರಿಂದ ನೀವೆಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಏನಂದರೆ, ನಾನು ಹೇಳಿದಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಜೊತೆಗೆ ನಾನು ಹೇಳಿದಂಥ ಒಂದಷ್ಟು ಪರಿಹಾರಗಳನ್ನು ನೀವು ಫಾಲೋ ಮಾಡಿ, ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಆಗುತ್ತೆ.